ನಾವು ಬಂದಿದ್ದೀವಿ ಸಾಮಾನ್ಯ ದೀಪಾವಳಿ ಆಗಿರಬಹುದು ಅಂತ ಹೋದ ನಮಗೆ ಕಾಣಸಿಕ್ಕಿದ್ದು ಮಾತ್ರ ಅದ್ಭುತ ಸಂಸ್ಕೃತಿ ಸಂಪ್ರದಾಯಗಳ ಚಿತ್ರಣ. ಕೊನೆಯವರೆಗೂ ಈ ವಿಡಿಯೋ ವೀಕ್ಷಿಸಿದ್ರೆ ನಿಮಗೊಂದು ಆಪ್ತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಪರಿಚಯವಾಗುವುದು ಖಂಡಿತ. ನಾವೆಲ್ಲ 5,000 6,000 ರೂಪಾಯಿ ಡ್ರೆಸ್ ಹಾಕಿ ಇದು ಕಾಸ್ಟ್ಲಿ ಡ್ರೆಸ್ ಅಂತ ಹೇಳ್ತೀವಿ. ಆದ್ರೆ ಈಗ ನೀವು ನೋಡ್ತಾ ಇರೋ ಈ ಡ್ರೆಸ್ ನ ಬೆಲೆ ಎಷ್ಟು ಅಂತ ಗೊತ್ತಾ? 50,000ಕ್ಕಿಂತಲೂ ಹೆಚ್ಚು. ಊರನ್ನು ಬಿಟ್ಟು 500ಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ದೂರದ ಈ ಪುಟ್ಟ ಊರಿಗೆ ಹೋಗಿ ದೀಪಾವಳಿ ಆಚರಿಸಲಿಕ್ಕಿರುವ ಕಾರಣ ವಿಘ್ನೇಶ್ ಎಂಬ ಈ ಯುವಕ. ಈ ಬಾರಿ ನಮ್ಮೂರ ದೀಪಾವಳಿ ನೋಡಿ ಎಂಬ ಆತನ ಒತ್ತಾಯ. ಕಲ್ಲಡ್ಕದ ಕರಾವಳಿ ಚಿಕನ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇರುವ ವಿಘ್ನೇಶ್ ದೂರದ ಬಂಜಾರ ಲಂಬಾಣಿ ತಾಂಡಾದಿಂದ ಬಂದವನು. ಈಗ ನಮ್ಮೂರಿನ ಹುಡುಗನಾಗಿ ಬದಲಾಗಿರುವ ಈತನಿಗೆ ಕರಾವಳಿಯ ತುಳು ಬ್ಯಾರಿ ಭಾಷೆಗಳು ಮನೆಯ ಭಾಷೆಯಷ್ಟೇ ಸಲೀಸು. ನಾನೊಬ್ಬ ಬಂಜಾರ ಸಮುದಾಯದ ಲಂಬಾಣಿ ತಾಂಡದಲ್ಲಿರುವ ಹುಡುಗ. ಎಂಕ್ ತುಳುಲ ಬರ್ಪುಂಡು ಬ್ಯಾರಿ ಬಂಡ್. ದೀಪಾವಳಿಯ ಹಿಂದಿನ ದಿನವೇ ತಾಂಡಾದಲ್ಲಿ ಹಬ್ಬ ಆಚರಿಸುವ ಉತ್ಸಾಹ ಮತ್ತು ಕುತೂಹಲದೊಂದಿಗೆ ನಾವು ಹೊರಟದ್ದು ದೂರದ ಗಜೇಂದ್ರಗಡಕ್ಕೆ. ಬಂಟ್ವಾಳ ರೈಲ್ವೆ ನಿಲ್ದಾಣದಿಂದ ಸಂಜೆ 5:30ಕ್ಕೆ ವಿಜಯಪುರ ಎಕ್ಸ್ಪ್ರೆಸ್ನಲ್ಲಿ ಬಾದಾಮಿಯನ್ನ ಲಕ್ಷ್ಯವಾಗಿರಿಸಿ ನಾವು ಪ್ರಯಾಣ ಪ್ರಾರಂಭಿಸಿದೆವು. ಕರಾವಳಿಯ ತೆಂಗು, ಕಂಗು, ಸಣ್ಣ ಗದ್ದೆಗಳು, ತೋಟಗಳನ್ನೇ ನೋಡಿದ್ದ ನಮಗೆ ಬೆಳಗಾಗುತ್ತಾ ಬಿಡಿಸಿಟ್ಟ ಹಾಳೆಯಂತಿದ್ದ, ಕಣ್ಣು ಹಾಯಿಸಿದಷ್ಟು ವಿಶಾಲವಾಗಿದ್ದ ಅದ್ಭುತ ಬಯಲು ಸೀಮೆಯ ವೈಭವದ ದರ್ಶನವಾಯಿತು. 14 ಗಂಟೆಗಳ ಪ್ರಯಾಣ ಮುಗಿಸಿ ನಾವು ಅಂತೂ ಇಂತೂ ಬಾದಾಮಿಗೆ ಬಂದು ತಲುಪಿದ್ದೀವಿ. ಇನ್ನು ಬಾದಾಮಿಯಿಂದ ಬಸ್ ಹಿಡ್ಕೊಂಡು ಗಜೇಂದ್ರಗಡಕ್ಕೆ ಹೋಗ್ಬೇಕು. ಸರ್ಪ್ರೈಸ್ ಆಗಿ ಅಲ್ಲಿಂದ ಇನ್ನೂ 20 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ನಾವು ವಿಘ್ನೇಶನ ಮನೆಗೆ ಹೋಗ್ಬೇಕು ಅಂತಾದ್ರೆ. ಇತಿಹಾಸ ಪ್ರಸಿದ್ಧ ಬಾದಾಮಿಯ ಕುರಿತು ಪಾಠಪುಸ್ತಕಗಳಲ್ಲಿ ಓದಿದ್ದೇವೆಯೇ ಹೊರತು ನೋಡಿರಲಿಲ್ಲ. ಗಜೇಂದ್ರಗಡಕ್ಕೆ ಬಸ್ ಹತ್ತುವ ಮೊದಲು ಒಂದು ಸುತ್ತು ಬಾದಾಮಿಯನ್ನು ಸುತ್ತಿದೆವು. ಬಾದಾಮಿ ನಗರ ದೀಪಾವಳಿಯ ಬೆಳಕಿನಲ್ಲಿ ವ್ಯಾಪಾರದ ಭರಾಟೆಯಲ್ಲಿ ಗಿಜಿಗುಡುತ್ತಿತ್ತು. ಎಲ್ಲಿ ನೋಡಿದರೂ ಆಕಾಶದೆತ್ತರಕ್ಕೆ ನಿಂತ ಇಲ್ಲಿನ ಕಲ್ಲುಗಳಿಗೆ ನಾವು ತಿನ್ನುವ ಬಾದಾಮಿಯದ್ದೇ ಬಣ್ಣ. ಅದಕ್ಕಾಗಿಯೇ ಈ ಊರಿಗೆ ಬಾದಾಮಿ ಎಂಬ ಹೆಸರು ಬಂತು ಎನ್ನುತ್ತಾರೆ. ಬಾದಾಮಿಯಿಂದ 44 ಕಿಲೋಮೀಟರ್ ದೂರದ ಗಜೇಂದ್ರಗಡದಲ್ಲಿ ನಿಮಗಾಗಿ ಕಾಯುತ್ತೇನೆ ಅಂತ ವಿಘ್ನೇಶ್ ಹೇಳಿದ್ದ. ಬಾದಾಮಿಯಲ್ಲೇ ಅಲ್ಲಲ್ಲಿ ಲಂಬಾಣಿ ವಸ್ತ್ರ ಧರಿಸಿದ್ದ ಮಹಿಳೆಯರನ್ನ ಕಾಣುವಾಗ ಹೊಸ ಸಂಸ್ಕೃತಿಯ ಸಂಪ್ರದಾಯದ ಲೋಕವೊಂದು ನಮ್ಮೆದುರು ಅನಾವರಣಗೊಳ್ಳುತ್ತಿರುವಂತೆ ಭಾಸವಾಗುತ್ತಿತ್ತು. ಕಲರ್ಫುಲ್ ಆಗಿ ವಿಶೇಷ ಪ್ಯಾಟರ್ನ್ಗಳಿರುವ ಇವರ ವಸ್ತ್ರಗಳಲ್ಲಿ ಕನ್ನಡಿಗಳು ಯಾಕಿರುತ್ತೆ ಎನ್ನುವ ಕುತೂಹಲ ಸಣ್ಣ ವಯಸ್ಸಿನಿಂದಲೇ ನಮಗಿತ್ತು. ಅದಕ್ಕಿರುವ ಉತ್ತರ ಕೊನೆಗೂ ನಮಗೆ ಸಿಕ್ತು. ಮುಂದೆ ನಿಮಗೂ ಹೇಳ್ತೀವಿ. ಗಜೇಂದ್ರಗಡದಲ್ಲಿ ನಮ್ಮನ್ನ ಸ್ವಾಗತಿಸಲು ವಿಘ್ನೇಶ್ ತನ್ನ ಸ್ನೇಹಿತನೊಂದಿಗೆ ಕಾದು ನಿಂತಿದ್ದ. ಚಿಕ್ಕಮಣಿಗೋಳ್ ತಾಂಡಕ್ಕೆ ನಾವು ಹೋಗ್ತಾ ಇದ್ದೇವೆ. ನಾವು ತಲುಪುವಾಗ ಅಂದುಕೊಂಡದ್ದಕ್ಕಿಂತ ಸ್ವಲ್ಪ ತಡವಾಗಿತ್ತು. ಊರಿನ ದೇವಸ್ಥಾನದ ಮುಂದೆ ಜನರು ಗುಂಪು ಗುಂಪಾಗಿ ನಿಂತಿದ್ರು. ಇಲ್ಲಿ ಏನ್ ನಡೀತಾ ಇದೆ ಅಂತ ನೋಡುವಾಗ ನಮಗೆ ಕಂಡದ್ದು ವಿವಿಧ ಪಾಲುಗಳಾಗಿ ವಿಂಗಡಿಸಿಟ್ಟಿದ್ದ ಕುರಿ ಮಾಂಸ. ಅದು ದೀಪಾವಳಿಯ ಮೊದಲ ದಿನದ ಅಮಾವಾಸ್ಯೆ ಕಾಳಿ ಮಾಸ್ನ ಒಂದು ಭಾಗವಾಗಿತ್ತು. ನಿಮ್ಮ ಹಿಂದ್ಗಡೆ ನೀವು ನೋಡ್ತಾ ಇರಬಹುದು ಮಾಂಸದ ರಾಶಿಯೇ ಕಾಣಿಸ್ತಾ ಇದೆ. ಇದು ನಮ್ಮ ಊರಿನ ಸಂಪ್ರದಾಯ. ಹೇಗಂದ್ರೆ ದೀಪಾವಳಿ ಹಬ್ಬಕ್ಕೆಲ್ಲ ಒಂದು ಊರಿನವರು ಕುರಿ ತಗೊಂಡು ಬಂದು ಅವರೇ ಮಾಂಸ ಮಾಡಿ ಎಲ್ಲ ಮನೆಗೆ ಒಂದೇ ರೀತಿಯ ಸಮಪಾಲು ಮಾಡಿ ಎಲ್ರಿಗೂ ಹಂಚ್ತಾರೆ. ಇದಂದ್ರೆ ದೀಪಾವಳಿ ಹಬ್ಬದ ಟೈಮಲ್ಲಿ ಮಾತ್ರ ಅಥವಾ ಬೇರೆ ಬೇರೆ ಹಬ್ಬಗಳ? ನಮ್ಮದೊಂದು ಹಬ್ಬ ಅಂತ ಬರ್ತದೆ, ಶೀತಲ ಅಂತ ಬರ್ತದೆ. ಆ ಟೈಮಲ್ಲೆಲ್ಲ ಊರಿನವರು ಬಂದು ಇಲ್ಲಿ ನೆರೀತಾರೆ. ಸೊ ಎಲ್ರಿಗೂ ಕೂಡ ಒಂದೊಂದು ಪಾಲು ಹೋಗುತ್ತೆ, ಪಾಲು ಹೋಗ್ತದೆ ಮನೆಗೆ. ಈ ಪುಟ್ಟ ಊರು ನಮಗೆ ಒಂದೇ ನೋಟಕ್ಕೆ ಇಷ್ಟವಾಯಿತು. ಗೋಡೆಗಳಲ್ಲಿನ ಆಕರ್ಷಕ ಬಣ್ಣಗಳು, ಮನೆಯನ್ನು ಅಲಂಕರಿಸಿದ ಕುಸುರಿ ಕಲೆಗಳು, ಸಂಜೆಯಾಗುತ್ತಲೇ ಕುರಿಮಂದಿಯೊಂದಿಗೆ ಸಾಗುವ ಮೆಕ್ಕೆಜೋಳ, ಸಜ್ಜೆ, ತೊಗರಿ, ಶೇಂಗಾ, ಹತ್ತಿ ಹೊಲಗಳಲ್ಲಿ ದುಡಿದು ಮನೆಗೆ ಮರಳುತ್ತಿರುವ ರೈತಾಪಿ ಜನರು. ಹಲವು ವರ್ಷಗಳ ಹಿಂದೆ ನಮ್ಮೂರು ಕೂಡ ಹೀಗೆ ಇದ್ದಿರಬಹುದಲ್ವಾ ಅಂತ ಅನಿಸಿತು. ಒಮ್ಮೆಲೆ ಕಾಂಕ್ರೀಟ್ ಕಟ್ಟಡಗಳ ನಡುವಿನಿಂದ ಪ್ರಕೃತಿಯ ಮಡಿಲಿಗೆ ಬಂದು ಬಿದ್ದ ಹಾಗಾಯಿತು. ಅಂದು ರಾತ್ರಿ ಊರಿನ ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ನೃತ್ಯ ಮಾಡುತ್ತಾರೆ ಎಂದು ವಿಘ್ನೇಶ್ ಹೇಳಿದ. ಸಂಜೆಯಿಂದ ರಾತ್ರಿಯವರೆಗೂ ನಾವು ಅದಕ್ಕಾಗಿ ಕಾದು ಕುಳಿತೆವು. ಆದರೆ ನಮಗಿಂತ ಮುಂಚೆ ಮಳೆರಾಯ ಆಗಮಿಸಿದ್ದ. ಹೀಗಾಗಿ ಊರಿನ ಬೀದಿಯಲ್ಲಿ ನೋಡಬೇಕಾಗಿದ್ದ ನೃತ್ಯವನ್ನ ವಿಘ್ನೇಶ್ನ ಮನೆಯೊಳಗೆ ಕುಳಿತು ನೋಡಿದೆವು. ಇದು ಕೇವಲ ನೃತ್ಯವಲ್ಲ, ಆರಾಧನೆ ಎಂಬುದು ಲಂಬಾಣಿಗಳ ನಂಬಿಕೆ. ವಿಘ್ನೇಶ್ನ ಸಹೋದರಿಯರು ಲಂಬಾಣಿ ಸಾಂಪ್ರದಾಯಿಕ ಉಡುಪಿನೊಂದಿಗೆ ದೀಪ ಉರಿಸಿ ನೃತ್ಯ ಆರಂಭಿಸಿದರು. ಊರ ಡ್ಯಾನ್ಸ್ ತೂತಾರೆ ಎಂಕ್ಲೊಂಜಿ ಊರದ ಡ್ಯಾನ್ಸ್ ತೂಲೆಗೆ.
ಈ ನಡುವೆ ವಿಘ್ನೇಶ್ಗೆ ಊರವರ ಕರೆ ಬಂತು. ದೀಪಾವಳಿ ಸಂಭ್ರಮಕ್ಕೆ ಊರವರು ಖರೀದಿಸಿಟ್ಟಿದ್ದ ಕೆಜಿಗಟ್ಟಲೆ ಕೋಳಿಗಳನ್ನ ಮಾಂಸ ಮಾಡಿಕೊಡಲು ಗೆಳೆಯರು ದುಂಬಾಲು ಬಿದ್ದಿದ್ರು. ತನ್ನ 5 ವರ್ಷಗಳ ಅನುಭವದಿಂದ ವಿಘ್ನೇಶ್ ನಿಮಿಷಗಳಲ್ಲೇ ಕೋಳಿ ಕತ್ತರಿಸಿ ಮಾಂಸ ಮಾಡುವುದನ್ನು ನೋಡಿ ಊರವರು ಅವಾಕ್ಕಾಗಿ ನಿಂತಿದ್ರು. ಈ ಕಡೆ ಮನೆಯಲ್ಲಿ ನೃತ್ಯದ ನಂತರ ಯುವತಿಯರು ಲಂಬಾಣಿ ಭಾಷೆಯಲ್ಲಿ ದೀಪಾವಳಿಯ ಶುಭಾಶಯ ಸಲ್ಲಿಸುತ್ತಾ ಮನೆ ಮಂದಿಗೆ ಆರತಿ ಬೆಳಗುತ್ತಾರೆ. ಯಾರಿಗೆ ಆರತಿ ಬೆಳಗುತ್ತಾರೋ ಅವರಿಂದ ಯುವತಿಯರು ಕಾಣಿಕೆ ರೂಪದಲ್ಲಿ ಹಣ ಪಡೆಯುತ್ತಾರೆ. ಹೆಣ್ಣು ಮಕ್ಕಳನ್ನ ಲಕ್ಷ್ಮೀ ಸ್ವರೂಪ ಎಂದು ಪರಿಗಣಿಸಿ ಅವರಿಂದಾಗಿ ಮನೆಯ ಐಶ್ವರ್ಯ ವೃದ್ಧಿಸುತ್ತದೆ ಎನ್ನುವುದು ನಂಬಿಕೆ. ಈ ವೇಳೆ ತಾಂಡಾದಲ್ಲಿರುವ ಎಲ್ಲ ಮನೆಗಳಿಗೂ ಹೋಗುವ ಹೆಣ್ಣು ಮಕ್ಕಳು ದೀಪ ಬೆಳಗುತ್ತಾರೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾರೆ. ಈ ಮನೆಗಳಲ್ಲಿ ಅವರಿಗೆ ಸಿಗುವ ಹಣವನ್ನು ಎಲ್ಲರೂ ಸೇರಿ ಮರುದಿನ ನಡೆಯುವ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ನಡುವೆಯೇ ಹಂಚಿಕೊಳ್ಳುತ್ತಾರೆ. ನಗು, ಸಂತೋಷ, ಅಳು ಎಲ್ಲವೂ ಬೆರೆತಿರುವ ಈ ಕಾರ್ಯಕ್ರಮ ಏನು, ಅದರ ವಿಶೇಷತೆ ಏನು ಅನ್ನೋದನ್ನ ಮುಂದೆ ಹೇಳ್ತೀವಿ. ಅದಕ್ಕೂ ಮುಂಚೆ ಕುತೂಹಲಕಾರಿಯಾಗಿರುವ ಲಂಬಾಣಿ ಉಡುಪಿನ ಕುರಿತ ಅಪರೂಪದ ಮಾಹಿತಿ ಹೇಳ್ತೀವಿ, ಕೇಳಿ. ನಿಮ್ಮ ಸಾಂಪ್ರದಾಯಿಕ ಉಡುಪಿನ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕುತೂಹಲದಿಂದ ನಾವು ಕೇಳಿದಾಗ ವಿಘ್ನೇಶ್ನ ಸಹೋದರಿಯರಾದ ಅಕ್ಷತಾ ಮತ್ತು ಸಂಗೀತ ಕೂಡಲೇ ತಯಾರಾದರು. ಪೇಟಿಯ ಕಾಂಚಲಿ ಬಾಂಬ್ಡಿ ಎನ್ನುವುದು ಈ ಉಡುಪಿನ ಹೆಸರು. ಇದು ಚೋಟ್ಲಾ ಅಂತ ನಮ್ಮ ಭಾಷೆದಲ್ಲಿ ಹೇಳ್ತಾರೆ. ಇದು ಪಿನ್ಸ್. ಇದು ಇದರಲ್ಲಿ ಕೂಡ ಒಂದು ಸ್ಪೆಷಲ್ ಇದೆ, ಏನಂದ್ರೆ ಇದು ಮದುವೆ ಆದವ್ರು ಮಾತ್ರ ಹಾಕೊಳ್ತಾರೆ. ಕಾಂಟ್ಲಿ ಅಂದ್ರೆ ಬ್ಲೌಸ್ ಹೇಳ್ತೀವಲ್ಲ, ಗುಮ್ಟೋ, ಇದು ಮದುವೆ ಆದವ್ರು ಮಾತ್ರ ಹಾಕೊಳ್ತಾರೆ. ಮತ್ತೆ ಇದು ಪೇಟಿಯ ಲಂಗ ತರ ನಮ್ಮ ಭಾಷೆಯಲ್ಲಿ. ಸಡಕ್ ನಮ್ಮ ಭಾಷೆಯಲ್ಲಿ ಇದೆ ಸಡಕ್ ಅಂತ ಹೇಳ್ತೀವಿ. ಚೀಲ ಎಲೆ ಅಡಿಕೆ ತಿನ್ನೋಕೆ ಅಂತ ಹಾಕ್ತೀವಲ್ಲ, ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಸರ, ಪಟ್ಟಿಯ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಇದು ಮೋತಿ ಹಾರ್, ಇದು ಕಂಪಲ್ಸರಿ ಹಾಕ್ಲೇಬೇಕು ನಾವು. ಆದ್ರೆ ಇದು ಮದುವೆ ಆಗಿದೆ ಅಂತ ಇದನ್ನ ನೋಡಿ ಕಂಡುಹಿಡಿತಾರೆ ನಮ್ಮ ಭಾಷೆಯಲ್ಲಿ, ಮದುವೆ ಆಗಿದೆ ಅಂತ. ಬೆಳಂಗಲ್ ಇರ್ಲೇಬೇಕು, ಇದು ತುಂಬಾ ಇರ್ಬೇಕು. ಒಂದೊಂದು ಎರಡೆರಡು ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಕೈ ತುಂಬಾನೇ ಬೆಳೆಯಬೇಕು. ಇದು ಉಂಗ್ರ ಅಂತ ಹೇಳ್ತೀವಲ್ಲ, ಸೊ ಉಂಗ್ರ ಹಾಕೊಳ್ತೀವಿ. ಒಂದು ಕೈಗೆ ಅಷ್ಟೇ ಯೂಸ್ ಮಾಡೋದು. ಈ ಒಂದೊಂದು ಉಡುಪುಗಳು 50 ರಿಂದ 60 ಸಾವಿರ ರೂಪಾಯಿ ಬೆಲೆ ಬಾಳುತ್ತವೆ. ಒಬ್ಬರು ಧರಿಸುವ ವಸ್ತ್ರ 25 ರಿಂದ 30 ಕೆಜಿ ಭಾರ ಇರುತ್ತೆ. ಜೀವನ ಪೂರ್ತಿ ಈ ವಸ್ತ್ರವನ್ನೇ ಧರಿಸಿ ತಮ್ಮ ಸಂಪ್ರದಾಯವನ್ನ ಉಳಿಸಿಕೊಂಡು ಬರುತ್ತಿರುವ ಹಿರಿಯ ಜೀವಗಳನ್ನು ನೋಡಿ ನಮಗೆ ನಿಜಕ್ಕೂ ಹೆಮ್ಮೆ ಅನಿಸಿತು. ಮೊದಲೇ ಹೇಳಿದಂತೆ ಇವರ ವಸ್ತ್ರಗಳಲ್ಲಿ ಕನ್ನಡಿಗಳು ಯಾಕಿರುತ್ತವೆ ಎನ್ನುವ ಪ್ರಶ್ನೆಗೆ ಊರಿನ ನಾಯಕರು ಒಂದು ಇಂಟ್ರೆಸ್ಟಿಂಗ್ ಉತ್ತರ ನೀಡಿದ್ರು. ಕನ್ನಡಿ ಅಂತ ಹೇಳಂದ್ರೆ ಅವಾಗ ನಾವು ಕಟ್ಟಿಗೆ ಮಾರಲು ಹೋಗ್ತಿದ್ವಲ್ಲ, ಅವಾಗ ಪ್ರಾಣಿಗಳು ಹುಲಿ, ಸಿಂಹ, ಚಿರತೆ, ಕರಡಿ ಇವೆಲ್ಲ ಅಟ್ಯಾಕ್ ಮಾಡ್ತಿದ್ವಲ್ಲ, ಆ ಕನ್ನಡಿ ಹಾಕೋದ್ರಿಂದ ಆ ಕನ್ನಡಿಯ ಬಿಂಬ ಅದಕ್ಕೆ ಕಂಡು ನಮ್ಗಿಂತ ಒಂದು ಮಿಗಿಲಾದ ಪ್ರಾಣಿ ನಮ್ಮನ್ನು ಮಾಡಲು ಬರುತ್ತಿದೆ ಅಂತೇಳಿ ಅದು ಹೆದರ್ಕೊಳ್ಳೋದಕ್ಕೋಸ್ಕರ ನಾವು ಕನ್ನಡಿ ಅಂತ. ಇದೆಲ್ಲದರ ನಡುವೆ ವಿಘ್ನೇಶ್ನ ಅಜ್ಜಿ ನಮಗೊಂದು ಹಳೆಯ ಪೆಟ್ಟಿಗೆ ತೋರಿಸಿದ್ರು. ಇಂತಹ ಪೆಟ್ಟಿಗೆಗಳು ಅಲ್ಲಿನ ಪ್ರತಿಯೊಂದು ಮನೆಯಲ್ಲೂ ಇರುತ್ತವೆ. ಸ್ವತಃ ಮನೆಯವರೇ ತಿಂಗಳುಗಟ್ಟಲೆ ಶ್ರಮ ಹಾಕಿ ಅತ್ಯಂತ ಸೂಕ್ಷ್ಮತೆ, ನಾಜೂಕು ಮತ್ತು ಕಾಳಜಿಯಿಂದ ಇವುಗಳನ್ನು ನೇಯುತ್ತಾರೆ. ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆಯ ಸಂದರ್ಭ ಈ ವಸ್ತ್ರಗಳನ್ನು ನೀಡುವುದು ಇಲ್ಲಿನ ಪದ್ಧತಿ. ಲಂಬಾಣಿ ಸಮುದಾಯದವರು ತಯಾರಿಸುವ ಉಡುಪುಗಳು, ಕುಸುರಿ ಕಲೆಗಳಿಗೆ ವಿದೇಶಗಳಲ್ಲೂ ಬೇಡಿಕೆ ಇದೆ. ತಮ್ಮ ಸಾಂಪ್ರದಾಯಿಕ ಗೀತೆಗಳನ್ನು ಹಾಡುತ್ತಾ ನೃತ್ಯ ಮಾಡುವ ಇಲ್ಲಿನ ಅಜ್ಜಿಯರು ಬಟ್ಟೆಗಳನ್ನು ಹೊಲಿಯುವ, ಹೆಣೆಯುವ ದೃಶ್ಯಗಳನ್ನ ನೋಡಿದಷ್ಟು ಸಾಕಾಗುವುದಿಲ್ಲ. ಬಿಂದಿಗೆ ಹೊತ್ಕೊಂಡು ಹೋಗುವಾಗ. ಓಕೆ 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 ಇದು ಇನ್ನ ತಯಾರಾಗಿಲ್ಲ, ಮಾಡ್ತಾ ಇರೋದಷ್ಟೇ. ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕಾಯಿ ಈ ತರ ಪ್ಲೇಟ್ ಅಲ್ಲಿ ಹಾಕಿ ಅದರ ಮೇಲೆ ಮುಚ್ಚುದಿದು. ಈ ತಾಂಡಾದ ಜವಾಬ್ದಾರಿ ಇಲ್ಲಿನ ನಾಯಕರದ್ದು. ಊರಿಗೆ ಸಂಬಂಧಿಸಿದ ನಿರ್ಧಾರಗಳು, ವಿವಾದಗಳಿದ್ದರೆ ಬಗೆಹರಿಸುವುದು ಇವರ ಕರ್ತವ್ಯ. ಸಂತ ಸೇವಾಲಾಲ್ ಅವರು ಈ ಜನರ ಆರಾಧ್ಯ ದೈವ. ಸಮುದ್ರದ ದಡದಲ್ಲಿ ನಾವು ವಾಸ ಇದ್ದು ಲವಣ ಮಾರುತ್ತಿದ್ವಿ. ಆ ಲವಣ ಅನ್ನೋದೇ ಲವಣ ಅಂದ್ರೆ ಲಂಬಾಣಿ ಅಂತೇಳಿ, ಲಂಬಾಣಿ ಅಂತೇಳಿ. ದೀಪಾವಳಿಯ 2ನೇ ದಿನ ನಮಗೊಂದು ಅಚ್ಚರಿ ಕಾದಿತು. ಎಲ್ಲೆಲ್ಲೋ ಒಳಗೊಳಗಿಂದ ತೋಟ, ಗದ್ದೆ, ಬಯಲು ಎಲ್ಲ ದಾಟಿಕೊಂಡು ವಿಘ್ನೇಶ್ ನಮ್ಮನ್ನೊಂದು ಜಾಗಕ್ಕೆ ಕರ್ಕೊಂಡ್ ಬಂದಿದ್ದಾನೆ. ಸೊ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಹೆಣ್ಮಕ್ಳು ನೆರೆದಿದ್ದಾರೆ ಇಲ್ಲಿ. ಬೆಳ್ಳಂಬೆಳಗ್ಗೆ ಮನೆಯಿಂದ ಹೊರಡುವ ಹೆಣ್ಣು ಮಕ್ಕಳು ಊರಿನ ಗದ್ದೆ, ಕೃಷಿ ಭೂಮಿ, ಕಾಡುದಾರಿಯಾಗಿ ಸಾಗುತ್ತಾರೆ. ಅಲ್ಲಿ ಸಿಗುವ ವಿವಿಧ ಹೂಗಳನ್ನ ಬುಟ್ಟಿಗಳಲ್ಲಿ ಸಂಗ್ರಹಿಸಿ ದೇವಸ್ಥಾನದ ಮುಂಭಾಗದಲ್ಲಿ ಹೂವುಗಳನ್ನಿಟ್ಟು ನೃತ್ಯ ಮಾಡುತ್ತಾರೆ. ವಿಶೇಷವಾಗಿ ಇಲ್ಲಿ ಸಂತೋಷ, ಸಂಭ್ರಮ, ನಗು ಮಾತ್ರ ಅಲ್ಲ, ಇದರ ನಡುವೆ ಅಳುವಿನ ಭಾವನಾತ್ಮಕ ಕ್ಷಣವೂ ಇದೆ. ಬಾಲಕಿಯರಿಗೆ ಮಾತ್ರ ಸೀಮಿತವಾಗಿರುವ ಈ ಕಾರ್ಯಕ್ರಮದಲ್ಲಿ ಮದುವೆಯಾದ ಬಳಿಕ ಭಾಗವಹಿಸುವಂತಿಲ್ಲ.
ಹಾಗಾಗಿ ಮುಂದಿನ ವರ್ಷ ಮದುವೆಯಾಗಲಿರುವ ಹೆಣ್ಣು ಮಕ್ಕಳು ನಿರ್ದಿಷ್ಟ ಜಾಗದಲ್ಲಿ ಕುಳಿತು ಪರಸ್ಪರ ತಬ್ಬಿಕೊಂಡು ಅಳುವುದು ಕೂಡ ಇಲ್ಲಿನ ಸಂಪ್ರದಾಯ. ನೆಕ್ಸ್ಟ್ ವರ್ಷ ಬರಲ್ಲ ಬಿಟ್ಟು ಹೋಗ್ತಂತ ಹೇಳ್ತೀವಿ. ದುಃಖ ಅನ್ಸುತ್ತೆ, ಅಳು ಬರುತ್ತೆ, ಅದಕ್ಕೆ ಆ ಕಲ್ಚರ್ನ ಆಡ್ತಿದ್ವಿ. ಹೀಗೆ ಯುವತಿಯರು ಬುಟ್ಟಿಯಲ್ಲಿ ತುಂಬಿಸಿ ತಂದ ಹೂಗಳನ್ನ ಊರಿನ ಮನೆಗಳ ವಿವಿಧ ಜಾಗಗಳಲ್ಲಿಟ್ಟು ಹಾಡಿ ಹಾರೈಸುತ್ತಾ ಗೋಧನ್ ಪೂಜೆಯನ್ನ ನೆರವೇರಿಸುತ್ತಾರೆ. ಅಂದು ಸಂಜೆಯಿಂದಲೇ ಊರಿನ ದೇವಸ್ಥಾನದ ಮುಂದೆ ಡೋಲಿನ ಸದ್ದು ಕೇಳಿಸತೊಡಗಿತು. ಒಂದು ವಿಶೇಷ ನೃತ್ಯಕ್ಕೆ ದೇವಸ್ಥಾನದ ಅಂಗಳ ಸಾಕ್ಷಿಯಾಗುತ್ತಿತ್ತು. ಸಣ್ಣ ಮಕ್ಕಳು ದೊಡ್ಡವರ ನೃತ್ಯವನ್ನ ನೋಡುತ್ತಾ ಆಸಕ್ತಿಯಿಂದ ಕಲಿಯುತ್ತಿದ್ರು. ಒಂದು ಜನಾಂಗದ ಕಲೆ, ಸಂಪ್ರದಾಯ, ಸಂಸ್ಕೃತಿ ಮುಂದಿನ ತಲೆಮಾರಿಗೆ ಗುರುಗಳಿಲ್ಲದೆ ರವಾನೆಯಾಗುತ್ತಿರುವುದನ್ನ ನಾವು ನೋಡುತ್ತಾ ನಿಂತೆವು. ಈ ನೃತ್ಯ ಗುಂಪು ಗುಂಪಾಗಿ ತಡರಾತ್ರಿಯವರೆಗೂ ಮುಂದುವರೆದಿತ್ತು. ಮೊದಲೇ ಹೇಳಿದಂತೆ ನಾವು ಇಂತಹ ಅದ್ಭುತ ಸಂಸ್ಕೃತಿ ಸಂಪ್ರದಾಯವನ್ನ ನೋಡಿ ಅನುಭವಿಸಲು ಕಾರಣವೇ ವಿಘ್ನೇಶ್. ಕಲ್ಲಡ್ಕ ಆಸುಪಾಸಿನ ಗ್ರಾಮಗಳಲ್ಲಿ ವಿಘ್ನೇಶ್ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಚಿಕನ್ ಡೆಲಿವರಿಗೆ ಹೋದರೆ ಊರಿನ ಹುಡುಗನಿಗಿಂತಲೂ ಚೆನ್ನಾಗಿ ತುಳು, ಬ್ಯಾರಿ ಭಾಷೆಗಳಲ್ಲಿ ಊರವರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಾನೆ. ಅಕ್ಲ ಬಂತಿರ ಎಂಕ್ಲ ಊರ್ದೆ ಅಕ್ಲೆಗ್ ತುಳು ಪೂರ ಪಾತೆರ್ದ ಅಂಚಾಪುಂಡು ಅಕ್ಲೆಗ್ ಏರಿಯಾಗ್ಲ ಗೊತ್ತಿಜ್ಜಿ ಇತ್ತೆ ಬ್ಯಾರಿಗ್ಲ ಗೊತ್ತಿಜ್ಜಿ ಅಕ್ಲ ಲೆಕ್ಕ ಮಾಡಿದ್ರೆ ಅಂಚ ಎಂಕಲ್ದೆ ಇಪ್ಪ ಬ್ಯಾರೆ ಜೇರ್ಸಿರ ಗೊತ್ತುಂಡಾ ಉನ್ ಚರ್ಕ ಊಡೆ ನಂಗಲ್ ರಾಯ್ತವನು ಚೊಂದಿಂಗ್ 10 ಶೋಕ್ ಬ್ಯಾರಿ ಮುಂಡ್ರಲ್ಲಿ ಅಂಗಡಿ ಬೇರ್ಸಿರ ಬ್ಯಾರಿ ಉಂಟು. ಕಲ್ಲಡ್ಕದಲ್ಲಿ ಒಂದು ಜಾತ್ರೆ ಆಗ್ಲಿ, ಮೌಲೋದಾಗ್ಲಿ, ಮದುವೆ ಆಗ್ಲಿ, ಒಂದು ಮದರಂಗಿ ಆಗ್ಲಿ ಎಲ್ಲದಕ್ಕೆ ಕರೀತಾರೆ. ಕಲ್ಲಡ್ಕದಲ್ಲಿ ಎಲ್ಲರೂ ಕರೆದ ಎಲ್ಲದಕ್ಕೆ ಹೋಗ್ತೇನೆ. ದೂರದ ತಾಂಡಾದ ಹುಡುಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡ್ಕ ಸೇರಲು ಕಾರಣವಾಗಿದ್ದು ಕೋವಿಡ್ ಸಂಕಷ್ಟ ಮತ್ತು ಬಡತನ. ತುಂಬಾ ಕಷ್ಟ ಅನುಭವಿಸಿದ್ವಿ ಕೊರೋನಾ ಟೈಮ್ನಲ್ಲಿ. ಅಲ್ಲಿ ಸಾಲ, ಇಲ್ಲಿ ಸಾಲ, ಇಡೀ ಊರೇ ಹೋಗಿದೆ ಅಣ್ಣ. ಒಬ್ರು ಇಬ್ರು ಸ್ವಲ್ಪ ಪ್ರಾಯದವ್ರನ್ನ ಬಿಟ್ಟು ಸ್ವಲ್ಪ ಏನು ಗದ್ದೆ, ಒಂದು ಬೋರ್ ಅಂತ ಇದೆ, ನೀರಿನ ವ್ಯವಸ್ಥೆ ಇದ್ದವರು ಹೋಗ್ಲಿಲ್ಲ. ಉಳಿದವರೆಲ್ಲ ಜನ ಹೋಗಿದ್ದಾರೆ. ಮತ್ತೆ ತುಂಬಾ ಕಷ್ಟವಾಗ ಕೊರೋನಾ ಟೈಮಲ್ಲಿ. ಬಯಲು ಸೀಮೆಯಿಂದ ಕೆಲಸ ಹುಡುಕುತ್ತಾ ಕರಾವಳಿಯ ಕಡೆಗೆ ಕುಟುಂಬ ಸಮೇತ ವಲಸೆ ಕಾರ್ಮಿಕರು ಬರುತ್ತಾರೆ. ಹಾಗೆ 25 ವರ್ಷಗಳ ಹಿಂದೆ ವಿಘ್ನೇಶ್ನ ಕುಟುಂಬ ವಲಸೆ ಬಂದಿತ್ತು. ವರ್ಷಗಳು ಕಳೆದಂತೆ ಲಂಬಾಣಿ ಸಂಸ್ಕೃತಿಯ ಈ ಜನರು ಕರಾವಳಿ ಸಂಸ್ಕೃತಿ ಭಾಷೆಯೊಂದಿಗೆ ಬೆರೆತರು. ಎಂಕ್ಲೆ ಕುಡ್ಲ ಮುಂಡ ಭಯಂಕರ ಇಷ್ಟ. ಎಂಚ ಗೊತ್ತಂಡೆ ಎಂಕ್ಲೆ ಮೂರು ಜಾಸ್ತಿ ಕಮ್ಮಿ ಮುಂಜಾನೆ ಜೀವನ ಮಾಡ್ತೀನಿ ಕಮ್ಮಿ. ಎಂಕ್ಲೆ ಜಾಸ್ತಿ ಅಭ್ಯಾಸ ಆತೀನಿ ಕುಡ್ಲಡು. ಎಂಕ್ಲೆ ಅವೇ ಊರು ಒಂದು ಪುರ ಊರು ಜಾಸ್ತಿ ಉಪ್ಪುನ ಅವನು ಎಂಕ್ಲಿ ಕುಡ್ಲಾಡೆ ಇತ್ತಿತ್ತ ಮತ್ತೆ ಎಂಕ್ಲಿ ಸೆಟ್ಲ್ ಆತ ಊರಿಗೆ ಎಂಕ್ಲ ಊರಿಗೆ ಬರ್ಕಾಲ ಅಣ್ಣ ಎಂಕ್ಲೆ ಊರೇ ಕುಡ್ಲ. ಸಂಸ್ಕೃತಿ, ಸಂಪ್ರದಾಯ, ಭಾಷೆಯ ವಿಷಯ ಮಾತ್ರ ಅಲ್ಲ, ಇಲ್ಲೊಂದು ಸೌಹಾರ್ದ, ಸಾಮರಸ್ಯದ ಕಥೆಯೂ ಇದೆ. 4-5 ವರ್ಷಗಳಿಂದ ವಿಘ್ನೇಶ್ ಕೆಲಸ ಮಾಡ್ತಾ ಇರೋದು ಗೋಲ್ಡ್ ತಮಜಿಲಿನ ಅಕ್ಬರ್ ಅಲಿ ಅವರ ಚಿಕನ್ ಸೆಂಟರ್ನಲ್ಲಿ. ಈಗಲೂ ನಾವು ನಮ್ಮ ಮಗನಿಗೆ ಎಷ್ಟು ಚೆನ್ನಾಗಿ ನೋಡ್ತೇವೆ ಅಷ್ಟೇ ಚೆನ್ನಾಗಿ ಅವ್ರು ನೋಡಿದ್ರೆ ಇಷ್ಟು ವರ್ಷ ಅವ್ರ ಹತ್ರ ಬಿಟ್ಟಿದ್ದೇವೆ. ನಾವು ಈಗ ಇಲ್ಲ, ಅಲ್ಲಿ ಈಗ ಒಂದು 4-5 ವರ್ಷ ಆಯ್ತು ಅಲ್ಲಿ ಬಿಟ್ಟು ಬಂದಿದ್ದೇವೆ. ನಾವೀಗ ಇಲ್ಲೇ ಊರಲ್ಲೇ ಇರೋದು. ಆದ್ರೆ ನಮ್ಮ ಮಗ ಈಗ ಅವ್ರ ಹತ್ರನೇ ಇದ್ದಾನೆ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆಗ ಒಳ್ಳೆ ಪ್ರೀತಿ ಎಲ್ಲ ಕೊಟ್ರು, ಒಳ್ಳೆ ಮನೆ ಇದು ತರ ನೋಡ್ಕೊಂಡ್ರು. ಹಾಗೆ ಅದರಿಂದ ಕಂಟಿನ್ಯೂ ಮಾಡಿ ಬೇರೆ ಕಡೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಮ್ಮ ಫ್ಯಾಮಿಲಿ, ತಂದೆ ತಾಯಿ ಎಲ್ಲರೂ ಒಳ್ಳೆಯವರೇ. ಮತ್ತೆ ಒಂದೇ ಗಂಡು ಮಗ, ಒಂದು 4 ಹೆಣ್ಣು ಮಗ. ಅವ್ರಿಗೆ ಒಳ್ಳೆ ಹುಡುಗ, ಏನು ತೊಂದರೆ ಇಲ್ಲ. ಎಲ್ಲ ವಿಷಯದಲ್ಲಿ ಒಳ್ಳೆ ವಿಶ್ವಾಸದ ಹುಡುಗ, ಏನು ಹೇಳಲಿಕ್ಕಿಲ್ಲ, ಒಳ್ಳೆ ಹುಡುಗನೇ. ಈಗ ಊರಿಗೆ ಹೋಗಿದ್ದಾನೆ. ಊರಿಗೆ ಹೋಗಿ ಅದೇ ಟೈಮಲ್ಲಿ ಬರ್ತಾನೆ, ಒಳ್ಳೆ ದುಡಿತಾನೆ. ವಿಡಿಯೋ ಮಾಡಲೆಂದು ಹೋಗಿದ್ದ ನಮಗೆ 3 ದಿನಗಳು ಕಳೆದದ್ದು ಗೊತ್ತಾಗ್ಲೇ ಇಲ್ಲ. ವಾಪಸ್ ಬರುವಾಗ ತಾವೇ ತಿಂಗಳುಗಳ ಕಾಲ ಕೈಯಾರೆ ಹೆಣೆದ ಲಂಬಾಣಿ ಚೀಲ, ಸಂಡಿಗೆ, ಹಪ್ಪಳ, ಮಜ್ಜಿಗೆ ಮೆಣಸನ್ನ ಅಜ್ಜಿ ಕಟ್ಟಿಕೊಟ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಲೆ ಕಟ್ಟಲಾಗದ ಪ್ರೀತಿಯನ್ನ ತಾಂಡಾದ ಜನರು ನೀಡಿದ್ರು. ಮಕ್ಕಳಂತೂ ನಮ್ಮೊಂದಿಗೇ ಸುಳಿತಾ ಇದ್ರು. ನನ್ನನ್ನ ಮರಿಬೇಡಿ ಅಂತ ಹೇಳುವಾಗ ಅಜ್ಜಿಯ ಕಣ್ಣು ತುಂಬಿತ್ತು. ಅದರ ಜೊತೆಗೆ ನಮ್ಮ ಕಣ್ಣು ಕೂಡ. ಎತ್ತನ ಮಾಮರ, ಎತ್ತನ ಕೋಗಿಲೆ ಎಂಬಂತೆ ಯಾವುದೋ ಭಾಷೆ, ನೆಲ, ಸಂಸ್ಕೃತಿಯ ಇದುವರೆಗೆ ಪರಿಚಯವೇ ಇಲ್ಲದ ನಮ್ಮನ್ನ ಮನೆ ಮಕ್ಕಳಂತೆ ನೋಡಿಕೊಂಡ್ರು. ಬಯಲು ಸೀಮೆಯೊಂದಿಗಿನ ಒಲವು ಹೆಚ್ಚಾದಷ್ಟು ಈ ಮುಗ್ಧ ಬಡ ಜನರನ್ನ ತನ್ನ ಒಡಲಲ್ಲಿಟ್ಟುಕೊಂಡು ಪೋಷಿಸ್ತಾ ಇರುವ ಕರಾವಳಿಯ ಕುರಿತು ಹೆಮ್ಮೆ ಎನಿಸಿತು. ತಾಂಡಾದಿಂದ ಮರಳುವ ವೇಳೆ ಕೊನೆಯೇ ಇಲ್ಲದ ಹಾಗೆ ಕಾಣ್ತಾ ಇದ್ದ ಬಯಲುಗಳು ವಿಘ್ನೇಶನ ಊರವರ ಮತ್ತು ಮನೆಯವರ ವಿಶಾಲ ಹೃದಯದ ಹಾಗೆ ನಮಗೆ ಭಾಸವಾಗ್ತಾ ಇತ್ತು. ಇಂತಹ ವಿಶೇಷ ಸ್ಟೋರಿಗಳು ನಿಮಗೆ ತಿಳಿದಿದ್ರೆ ನಮಗೂ ತಿಳಿಸಿ. ಈ ವಿಡಿಯೋ ಕುರಿತ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹೊಸ ಊರು, ಹೊಸ ಸಂಸ್ಕೃತಿ, ಹೊಸ ಸಂಪ್ರದಾಯ, ಹೊಸ ಪ್ರಯಾಣದೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಣ.